ವಿಜ್ಞಾನ ಮುಟ್ಟಕ್ಕಾಗ್ದಿರೋ ವಿಸ್ಮಯ ಎಷ್ಟೋ ಇದೆ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ದೊಡ್ಡಮ್ಮ ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿದ್ದು ನಮ್ಮೆಲ್ರಿಗಿಂತ ಮುಂಚೆ ಗೊತ್ತಾಗಿದ್ ಯಾರ್ಗ್ ಹೇಳಿ? ನಮ್ಮ ಅಥರ್ವಂಗೆ. ಅಲ್ಲ, ಆ ಕಂದಂಗೆ. ಇವಳೇನ್ ಮೋಮ್ ಲೋಕಲ್ ಕತೆಗೆ ಹಾಲಿವುಡ್ ಮಸಾಲೆ ಮಿಕ್ಸ್ ಮಾಡ್ತಿದ್ದಾಳೆ ಅಂದ್ರೆ? ಮಗು ಮಿರಾಕಲ್ ಮಾಡ್ಬಿಡ್ತು ಅಂತ ಬೇಬೀಸ್ ಡೇ ಔಟ್ ಕತೆ ಹೇಳ್ತಿದ್ದಾಳೆ. ಲಕ್ಷ್ಮಮ್ಮ ಏನ್ ಹೇಳ್ತಾ ಇದ್ಯಾ? ಹೌದು ಅಮ್ಮವ್ರೆ, ಕಣ್ಣಿಗರಿದೇ ಇರೋದು ಕರಳರಿಯುತ್ತೆ ಅಂತಾರಲ್ಲ ಹಾಗೆ. ದೊಡ್ಡಮ್ಮ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಮ್ಮೆಲ್ರಿಗಿಂತ ಮೊದ್ಲು ಈ ಮಗುಗ್ ಅರ್ಥ ಆಗಿರೋದಿಕ್ಕೆ ಮಗು ಅಳೋದಿಕ್ ಶುರು ಮಾಡಿದ್ದು. ಸುಮ್ನೆ ಇರೋ. ಕಾಗೆ ಕೂತ್ಕೊಳ್ಳೋದಿಕ್ಕೋ ಕೊಂಬೆ ಮುರಿಯೋದಿಕ್ಕೋ ಸಂಬಂಧ ಕಲ್ಪಿಸ್ಬೇಡ. ಅಮ್ಮವ್ರೆ, ಅದೇನೋ ನಿಜ. ದೊಡ್ಡಮ್ಮ ಅವ್ರಿಗೆ ಯಾರನ್ ಕರೆಯೋದಕ್ಕೂ ಮಾತು ಬರ್ತಾ ಇರ್ಲಿಲ್ಲ. ಹಾಸಿಗೆ ಬಿಟ್ಟು ಏಳಕ್ಕಾಗ್ದಿರೋ ಸಮಯದಲ್ಲಿ ಮಗು ಹಠ ಹಿಡ್ದಿಲ್ಲ ಅಂದಿದ್ರೆ ಅಥರ್ವ ಅಪ್ಪ ಅವರು ನೀರ್ ತರೋದಿಕ್ಕೆ ಕೆಳಗ್ ಬರ್ತಾ ಇರ್ಲಿಲ್ಲ. ಈ ವಿಷಯ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಲಕ್ಷ್ಮಿ, ನೀನ್ ಹೇಳದ್ ಸತ್ಯ. ಡಾಕ್ಟರ್ ಕೂಡ ಅದನ್ನ ಹೇಳಿದ್ರು. ಸ್ವಲ್ಪ ಲೇಟ್ ಆಗಿದ್ರು ದೊಡ್ಡ ಸಮಸ್ಯೆ ಆಗೋಗಿರೋದು ಅಂತ. ವಸುಂಧರಾ ಇಸ್ ವೆರಿ ಲಕ್ಕಿ ಅಂದ್ರು. ಆ ಲಕ್ಕಿಗೆ ನಮ್ ಪುಟ್ಟು ಬೊಂಬೆನೇ ಕಾರಣ. ದೊಡ್ಡಮ್ಮವ್ರೆ, ಈ ಮಗು ನಿಮ್ ಮೊಮ್ಮಗಳು ಮಾತ್ರ ಅಲ್ಲ, ನಿಮ್ ಪಾಲಿನ ಅದೃಷ್ಟ ದೇವತೆ. ನಿಮ್ಗೆ ಪುನರ್ಜನ್ಮ ನೀಡಿದ ಮಹಾತಾಯಿ. ನಿಮ್ಮನ್ನ ಅಥರ್ವ ಅಪ್ಪ ಅವ್ರು ನೋಡ್ಲಿ ಅಂತಾನೆ ರಗಳೆ ಮಾಡಿದಾಳೆ. ಅಪ್ಪ ಅವ್ರೆ, ಈ ಮಗುಗೆ ದೊಡ್ಡಮ್ಮ ಅವ್ರಿಗೆ ಯಾರ್ದೋ ಕೆಟ್ಟ ದೃಷ್ಟಿ ತಾಗಿರ್ಬೇಕು. ಇವರಿಬ್ಬರಿಗೂ ದೃಷ್ಟಿ ತೆಗೆದು ಹುಲಿಕಾಂತಿ ಅಮ್ಮನ್ ರಕ್ಷೆ ಇಡ್ತೀನಿ. ಬೆಳಗಾಗದ್ರೊಳಗೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಅಕ್ಕ ಇಂಥದ್ನೆಲ್ಲ ನಂಬಲ್ಲ. ಅಮ್ಮವ್ರೆ, ನಿಮಗ್ ನಂಬಿಕೆ ಇದೆ ತಾನೆ? ವಿರಾಟ್ ಅಪ್ಪ ಅವ್ರೆ, ದೊಡ್ಡಮ್ಮವ್ರನ್ನ ನಿಧಾನಕ್ಕೆ ಎಬ್ಸಿ ಪೂರ್ವಕ್ಕೆ ಮುಖ ಮಾಡಿ ಕೂರಿಸಿ. ಹಾಗೆ ಮಗುನ ದೊಡ್ಡಮ್ಮವ್ರ ತೊಡೆ ಮೇಲೆ ಕೂರಿಸಿ. ನಾನು ಹೋಗಿ ಕಡ್ಡಿ ತಗೊಂಬರ್ತೀನಿ. ಮಾಮ್, ಇದೇಳಿ ಮಾಮ್, ಇಲ್ಲಿಗೆ. ನಾಯಿ ಕಣ್ಣು, ನರಿ ಕಣ್ಣು, ರೆಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಹೊರಗ್ನವ್ರ ಕಣ್ಣು, ಒಳಗ್ನವ್ರ ಕಣ್ಣು, ಎಲ್ಲಾರ್ ಕಣ್ಣು ಚಟ್ಪಟ್ ಅಂತ ಈ ಬೆಂಕಿಲಿ ಸುಟ್ಟು ಹೋಗ್ಲಿ. ಉರ್ಕೊಳ್ಳೋರ್ ಹೊಟ್ಟೆ ಒಡೆದೋಗ್ಲಿ. ಉರ್ಕೊಳ್ಳೋರ್ ನಾಲ್ಗೆ ಸೇದ್ ಹೋಗ್ಲಿ. ನಿಮ್ಮಿಬ್ರು ಸಂಬಂಧ ಹಾಲು ಜೇನಿನಂಗೆ ನಗೋ ಹೂನಂಗಿರ್ಲಿ. ಸಾಕು ವಸುಂಧರಾ ಈಗ ಮಲ್ಕೊಳ್ಳಿ.
ಎಲ್ಲರೂ ಹೊರಗಡೆ ಹೋಗಿ